ಮಿತ್ರರೇ ನಮಸ್ಕಾರ. ಮಿತ್ರರೇ, ಪ್ರಧಾನಿ ನರೇಂದ್ರ ಮೋದಿ ಅವರು ಫ್ರಾನ್ಸ್ ಪ್ರವಾಸವನ್ನು ಕೈಗೊಂಡಿದ್ರು. ನರೇಂದ್ರ ಮೋದಿ ಅವರ ಈ ಫ್ರಾನ್ಸ್ ಪ್ರವಾಸ ಬಹಳ ಯಶಸ್ವಿಯಾಗಿದೆ. ಮುಖ್ಯವಾಗಿ ನರೇಂದ್ರ ಮೋದಿ ಅವರು ಫ್ರಾನ್ಸ್ಗೆ ಒಂದು ದೊಡ್ಡ ಆಫರ್ ಕೊಟ್ಟಿದ್ದಾರೆ. ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ. ಭಾರತ ಇವತ್ತು ಫ್ರಾನ್ಸ್ಗೆ ಆಫರ್ ಮಾಡುವ ಲೆವೆಲ್ಗೆ ಬೆಳೆದು ನಿಂತಿದೆ ಅನ್ನುವಂಥದ್ದೇ ಯುರೋಪ್ನಲ್ಲಿ ದೊಡ್ಡ ಸುದ್ದಿಯಾಗಿದೆ. ಇನ್ನೊಂದು ಕಡೆಯಲ್ಲಿ ಫ್ರಾನ್ಸ್ ಕೂಡ ಭಾರತಕ್ಕೊಂದು ಆಫರ್ ಅನ್ನು ಕೊಟ್ಟಿದೆ. ಅದು ಕೂಡ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಇದೆಲ್ಲದರ ಜೊತೆಗೆ ಫ್ರಾನ್ಸ್ನ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ನರೇಂದ್ರ ಮೋದಿ ಅವರನ್ನ ಕುರಿತಾಗಿ ಒಂದು ಮಾತು ಹೇಳಿದ್ದಾರೆ. ಏನಂತ? ನಾನು ಮತ್ತು ನರೇಂದ್ರ ಮೋದಿ ಅವರು ಸೇಮ್ ಪ್ರಾಬ್ಲಮ್ ಅನ್ನು ಎದುರಿಸ್ತಾ ಇದ್ದೀವಿ. ನಾವು ಅದನ್ನು ದೊಡ್ಡ ಮಟ್ಟದಲ್ಲಿ ಫೇಸ್ ಮಾಡ್ತಾ ಇದ್ದೀವಿ. ನಮ್ಮಿಬ್ಬರಿಗೂ ಕೂಡ ಒಂದೇ ರೀತಿಯ ತಾಪತ್ರಯಗಳಿದೆ ಅಂತೇಳಿ ಫ್ರೆಂಚ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹೇಳ್ತಾರೆ, ಫ್ರಾನ್ಸ್ ನಮಗೆ ಲಕ್ಷ್ಮಣ ಇದ್ದಂತೆ. ರಾಮಾಯಣದಲ್ಲಿ ರಾಮನ ಜೊತೆಗೆ ಲಕ್ಷ್ಮಣ ಹೇಗಿದ್ದನೋ, ರಾಮಾಯಣದಲ್ಲಿ ಲಕ್ಷ್ಮಣನ ಪಾತ್ರ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾದಂತಹ ಪಾತ್ರವನ್ನು ಫ್ರಾನ್ಸ್ ನಿಭಾಯಿಸ್ತಾ ಇದೆ. ಭಾರತ ಮತ್ತು ಫ್ರಾನ್ಸ್ನ ಸಂಬಂಧ ಇದೆಯಲ್ಲ, ಇದು ರಾಮ ಲಕ್ಷ್ಮಣರ ಸಂಬಂಧದಂತೆ ಅಂತ ಎಸ್ ಜೈಶಂಕರ್ ಹೇಳಿಕೆ ಕೊಟ್ಟಿದ್ದಾರೆ. ಫ್ರಾನ್ಸ್ ಮತ್ತು ಭಾರತದ ಸಂಬಂಧ ಬಹಳ ಮಟ್ಟಿಗೆ ಗಟ್ಟಿಗೊಳ್ತಾ ಇದೆ. ನರೇಂದ್ರ ಮೋದಿ ಅವರ ಫ್ರಾನ್ಸ್ ಪ್ರವಾಸದಿಂದ ಭಾರತಕ್ಕೆ ದೊಡ್ಡ ಲಾಭ ಆಗುವಂತಹ ನಿರೀಕ್ಷೆಗಳು ಕೂಡ ಎದ್ದು ಕಾಣ್ತಾ ಇದೆ. ಓವರ್ ಆಲ್ ಈ ನರೇಂದ್ರ ಮೋದಿ ಅವರ ಫ್ರಾನ್ಸ್ ಪ್ರವಾಸದ ವೇಳೆ ಆದಂತಹ ಪ್ರಮುಖ ಬೆಳವಣಿಗೆಗಳನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಫ್ರಾನ್ಸ್ಗೆ ಮೋದಿ ಕೊಟ್ಟಂತಹ ಆಫರ್ ಬಗ್ಗೆ ಹೇಳ್ಬಿಡ್ತೀನಿ. ಯಾಕೆ ನಾನು ಇದಕ್ಕೆ ಮೊದಲ ಪ್ರಾಶಸ್ತ್ಯ ಕೊಡ್ತಾ ಇದ್ದೀನಿ ಅಂತಂದ್ರೆ, ಇತಿಹಾಸದಲ್ಲಿ ನೀವೆಲ್ಲೂ ನೋಡೋದಕ್ಕೆ ಸಿಗೋದಿಲ್ಲ ಭಾರತ ಫ್ರಾನ್ಸ್ಗೆ ಇಂತಹದೊಂದು ಆಫರ್ ಮಾಡಿದ್ದನ್ನ. ಯಾಕೆ ಅಂತಂದ್ರೆ, ನರೇಂದ್ರ ಮೋದಿ ಅವರು ಫ್ರಾನ್ಸ್ನ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ಗೆ ಹೇಳಿದ್ದಾರೆ, ನಿಮ್ಮ ಸೇನೆಗೆ ನಮ್ಮ ಪಿನಾಕ ಸಿಸ್ಟಮ್ ಬಗ್ಗೆ ಬಹಳ ಆಸಕ್ತಿ ಇದೆ. ಒಮ್ಮೆ ಒಂದು ಟೀಮ್ ಅನ್ನ ಕಳಿಸ್ಕೊಡಿ. ಅವರಿಗೇನಾದರೂ ನಮ್ಮ ಪಿನಾಕ ರಾಕೆಟ್ ಲಾಂಚರ್ ಸಿಸ್ಟಮ್ ಏನಿದೆ ಅದು ಖುಷಿ ಕೊಟ್ಟಿದ್ದೆ ಆದ್ರೆ ನಾವು ಅದನ್ನ ಫ್ರಾನ್ಸ್ಗೆ ಪೂರೈಸೋದಕ್ಕೆ ಸಿದ್ಧ ಇದ್ದೀವಿ. ಹೀಗಂತ ಫ್ರೆಂಚ್ನ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ಗೆ ನರೇಂದ್ರ ಮೋದಿ ಅವರು ಓಪನ್ ಆಫರ್ ಅನ್ನ ಕೊಟ್ಟಿದ್ದಾರೆ. ಯಾಕೆ ಇದಕ್ಕೆ ಇಷ್ಟೊಂದು ಮಹತ್ವ ಇದೆ? ಭಾರತ ಈಗಾಗಲೇ ಈ ಪಿನಾಕ ಸಿಸ್ಟಮ್ ಅನ್ನ ಅರ್ಮೇನಿಯಾಗೂ ಕೂಡ ಪೂರೈಕೆ ಮಾಡಿದೆ. ಈಗ ಫ್ರಾನ್ಸ್ ವಿಚಾರದಲ್ಲಿ ಏನು ವಿಶೇಷ ಅಂತ ಕೆಲವರಿಗೆ ಅನಿಸಬಹುದು. ತುಂಬಾ ವಿಶೇಷತೆ ಇದೆ. ನೀವು ಅರ್ಮೇನಿಯಾಗೆ ಪೂರೈಸಿದ್ದಕ್ಕೂ ಫ್ರಾನ್ಸ್ಗೆ ಆಫರ್ ಮಾಡಿರೋದಕ್ಕೂ ಹೋಲಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ, ಫ್ರಾನ್ಸ್ ಇವತ್ತು ಡಿಫೆನ್ಸ್ ಟೆಕ್ನಾಲಜಿಯಲ್ಲಿ ತೀರಾ ಮುಂದುವರೆದಂತಹ ದೇಶ. ಭಾರತಕ್ಕಿಂತಲೂ ಕೂಡ ಸಾಕಷ್ಟು ಮುಂದಿದ್ದಾರೆ. ಅವರು ಜೆಟ್ ಇಂಜಿನ್ ಅನ್ನು ತಯಾರಿಸ್ತಾರೆ. ನಮಗೆ ಅವರು ರಫೇಲ್ ನಂತಹ ಯುದ್ಧ ವಿಮಾನವನ್ನು ಕೊಟ್ಟಿದ್ದಾರೆ. ಅವರ ಬಳಿಯಲ್ಲಿ ಇಂತಹದೊಂದು ಡಿಫೆನ್ಸ್ ತಂತ್ರಜ್ಞಾನ ಇಲ್ಲ ಅಂತ ಹೇಳುವಂತಹದ್ದು ಕಷ್ಟ. ಅಷ್ಟರ ಮಟ್ಟಿಗೆ ಅವರು ಮುಂದುವರೆದಿದ್ದಾರೆ. ಆದರೂ ಕೂಡ ಫ್ರಾನ್ಸ್ಗೆ ಏನು ಅನ್ನಿಸ್ತಾ ಇದೆ, ಭಾರತದ ಪಿನಾಕ ಸಿಸ್ಟಮ್ ಇದೆಯಲ್ಲ, ರಾಕೆಟ್ ಲಾಂಚರ್ ಸಿಸ್ಟಮ್, ಇದರಲ್ಲಿ ತುಂಬಾ ಶಕ್ತಿ ಇದೆ. ಇದು ಅಮೆರಿಕದ ರಾಕೆಟ್ ಲಾಂಚರ್ ಸಿಸ್ಟಮ್ಗೆ ಸರಿಯಾಗಿದೆ. ಹೀಗಾಗಿ ಭಾರತದ ರಾಕೆಟ್ ಲಾಂಚರ್ ಅನ್ನು ನಾವು ಕೊಳ್ಳಬಹುದು ಅಂತ ಫ್ರಾನ್ಸ್ನವರಿಗೆ ಅನ್ನಿಸ್ತಾ ಇದೆ. ಹೀಗಾಗಿ ಈ ಹಿಂದೆಯೇ ಇದ್ರ ಬಗ್ಗೆ ಅವರು ಮಾತನಾಡಿದ್ರು. ಈಗ ನರೇಂದ್ರ ಮೋದಿ ಅವರು ಫ್ರಾನ್ಸ್ಗೆ ಹೋದಂತಹ ಸಂದರ್ಭದಲ್ಲಿ ಓಪನ್ ಆಗಿ ಆಫರ್ ಕೊಟ್ಟಿದ್ದಾರೆ. ನಿಮಗೇನಾದರೂ ಪಿನಾಕದ ಬಗ್ಗೆ ಅಷ್ಟೊಂದು ವ್ಯಾಮೋಹ ಇದ್ದಿದ್ದೆ ಆದ್ರೆ, ಅದು ನಿಮಗೆ ಸೂಟ್ ಆಗುತ್ತೆ ಅಂತ ಅನಿಸಿದ್ದೆ ಆದ್ರೆ ನಾವು ಅದನ್ನು ಪೂರೈಕೆ ಮಾಡ್ತೀವಿ, ನೀವೆಷ್ಟು ಬೇಕಾದರೂ ಆರ್ಡರ್ ಕೊಡಿ ಅಂತ ಹೇಳಿ ಆಫರ್ ಮಾಡಿದ್ದಾರೆ. ಇದನ್ನ ಮ್ಯಾಕ್ರೋನ್ ಕೂಡ ಒಪ್ಕೊಂಡಿದ್ದಾರೆ. ಆಯಿತು, ನಾವೊಂದು ಟೀಮನ್ನು ಕಳಿಸ್ಕೊಡ್ತೀವಿ, ನಮಗೆ ಇಷ್ಟ ಆಗಿದೆ ಆದರೆ ನಾವು ಪರ್ಚೇಸ್ ಮಾಡೋದಕ್ಕೆ ಸಿದ್ಧ ಇದ್ದೀವಿ ಹೀಗಂತ ಅವರು ಕೂಡ ಹೇಳಿದ್ದಾರೆ. ಒಂದು ವೇಳೆ ಭಾರತ ಮತ್ತು ಫ್ರಾನ್ಸ್ ನಡುವೆ ಈ ಪಿನಾಕ ರಾಕೆಟ್ ಲಾಂಚರ್ ಸಿಸ್ಟಮ್ ಏನಿದೆ ಇದರ ಡೀಲ್ ಕುದುರಿದ್ದೆ ಆದರೆ ಭಾರತಕ್ಕದು ಅತಿ ದೊಡ್ಡ ಸುದ್ದಿ. ಒಮ್ಮೆ ಫ್ರಾನ್ಸ್ನಂತಹ ದೇಶ ಅದನ್ನು ಪರ್ಚೇಸ್ ಮಾಡ್ತು ಅಂತಂದ್ರೆ ಈ ಪಿನಾಕದ ಮಾರ್ಕೆಟ್ ವ್ಯಾಲ್ಯೂ ಇದೆಯಲ್ಲ, ಇದು 100 ಪಟ್ಟು ಜಾಸ್ತಿ ಆಗುತ್ತೆ. ಅರ್ಮೇನಿಯಾ ಅದನ್ನು ಕೊಂಡಿಟ್ಕೊಂಡಿದೆ, ಅಜರ್ಬೈಜಾನ್ ವಿರುದ್ಧ ಅದನ್ನು ಬಳಸ್ತಾ ಇದೆ, ಇದೆಲ್ಲದೂ ಗೊತ್ತಿರುವಂತಹ ವಿಚಾರ. ಆದರೆ ಫ್ರಾನ್ಸ್ನಂತಹ ದೇಶ, ಫ್ರಾನ್ಸ್ ಒಂದು ನ್ಯೂಕ್ಲಿಯರ್ ಪವರ್ ದೇಶ, ವೀಟೋ ಪವರ್ ಅನ್ನು ಹೊಂದಿದೆ ವಿಶ್ವಸಂಸ್ಥೆಯಲ್ಲಿ. ಇಂತಹ ದೇಶ ಭಾರತದ ಪಿನಾಕ ರಾಕೆಟ್ ಲಾಂಚರ್ ಅನ್ನು ಕೊಂಡಿದೆ ಅಂತಂದ್ರೆ ಅದರಲ್ಲೇನೋ ವಿಶೇಷ ಇದೆ ಎನ್ನುವಂಥದ್ದು ಜಗತ್ತಿಗೆ ಗೊತ್ತಾಗುತ್ತೆ. ಆಗ ಭಾರತದ DRDO ಅಭಿವೃದ್ಧಿಪಡಿಸಿರುವಂತಹ ಪಿನಾಕ ರಾಕೆಟ್ ಲಾಂಚರ್ ಸಿಸ್ಟಮ್ ಏನಿದೆ ಇದಕ್ಕೆ ಬಹಳಷ್ಟು ಬೇಡಿಕೆಗಳು ಬರುತ್ತೆ. ಸಾಮಾನ್ಯ ದೇಶಗಳು ಅದರ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತವೆ. ನಾವು ಅಮೆರಿಕದ ರಾಕೆಟ್ ಲಾಂಚರ್ ಅನ್ನು ಯಾಕೆ ಖರೀದಿ ಮಾಡಬೇಕು? ಅದಕ್ಕೆ ಬಹಳ ವೆಚ್ಚ ಆಗುತ್ತೆ. ಅದಕ್ಕೆ ರಿಪ್ಲೇಸ್ ಮಾಡುವಷ್ಟು ಕೆಪಾಸಿಟಿ ಇರುವಂತಹ ಭಾರತದ ಪಿನಾಕ ರಾಕೆಟ್ ಲಾಂಚರ್ ಇದೆಯಲ್ಲ, ಇದನ್ನೇ ಖರೀದಿ ಮಾಡಿದ್ರಾಯ್ತು ಅಂತ ಅನೇಕ ಬಡ ರಾಷ್ಟ್ರಗಳು ಯೋಚನೆ ಮಾಡ್ತವೆ. ವ್ಯಾಪಾರದ ದೃಷ್ಟಿಯಿಂದ ಭಾರತಕ್ಕಿದು ಬಹಳ ದೊಡ್ಡ ಲಾಭವನ್ನು ತಂದುಕೊಡುತ್ತೆ. ಅಷ್ಟಕ್ಕೂ ಮಿತ್ರರೇ, ಈ ಪಿನಾಕ ರಾಕೆಟ್ ಲಾಂಚರ್ ಸಿಸ್ಟಮ್ ಇದೆಯಲ್ಲ, ಬಹಳ ಶಕ್ತಿಶಾಲಿಯಾದಂತಹ ರಾಕೆಟ್ ಲಾಂಚರ್ ಇದು. ಒಂದು ಟ್ರಕ್ನಲ್ಲಿ 12 ರಾಕೆಟ್ಗಳಿರ್ತವೆ. ಕೇವಲ 44 ಸೆಕೆಂಡ್ಗಳಲ್ಲಿ ಈ 12 ರಾಕೆಟ್ಗಳು ಸಿಡಿತವೆ. ಅಷ್ಟೊಂದು ಶಕ್ತಿಯುತವಾದಂತಹದ್ದು. ಈಗಾಗಲೇ DRDO ಮಾರ್ಕ್ 1 ಮತ್ತು ಮಾರ್ಕ್ 2 ಅನ್ನುವಂತಹ 2 ವೇರಿಯಂಟ್ ಅನ್ನು ಸಿದ್ಧಪಡಿಸಿ ಭಾರತದ ಸೇನೆ ಕೊಟ್ಟುಬಿಟ್ಟಿದೆ. ಮಾರ್ಕ್ 1 40 ಕಿಲೋಮೀಟರ್ ರೇಂಜ್ ಅನ್ನು ಹೊಂದಿದ್ರೆ, ಮಾರ್ಕ್ 2 75 ಕಿಲೋಮೀಟರ್ ರೇಂಜ್ ಅನ್ನು ಹೊಂದಿದೆ. ಮಾರ್ಕ್ 3 ಈಗ ಅಭಿವೃದ್ಧಿ ಆಗ್ತಾ ಇದೆ. ಇದರ ರೇಂಜ್ ಬಂದ್ಬಿಟ್ಟು 120ರಿಂದ 300 ಕಿಲೋಮೀಟರ್ ಆಗಿದೆ. ಈ ಪಿನಾಕ ರಾಕೆಟ್ ಲಾಂಚರ್ ಸಿಸ್ಟಮ್ ಇದೆಯಲ್ಲ, ಇದನ್ನ ಅಮೆರಿಕದ ಹಿಮರಸ್ ರಾಕೆಟ್ ಲಾಂಚರ್ಗೆ ಹೋಲಿಸಲಾಗುತ್ತೆ, ಅಷ್ಟೇ ಶಕ್ತಿ ಹೊಂದಿದೆ ಅಂತ. ಹೀಗಾಗಿ ಫ್ರಾನ್ಸ್ ಇದರ ಬಗ್ಗೆ ಆಸಕ್ತಿಯನ್ನು ಹೊಂದಿತ್ತು. ಈಗ ನರೇಂದ್ರ ಮೋದಿ ಅವರು ಓಪನ್ ಆಫರ್ ಕೊಟ್ಟಿದ್ದಾರೆ. ನಿಮ್ಮ ಡೆಲಿಗೇಟ್ಸ್ಗಳನ್ನು ಕಳುಹಿಸಿ, ನಿಮ್ಮ ಸೇನಾಧಿಕಾರಿಗಳನ್ನು ಭಾರತಕ್ಕೆ ಕಳುಹಿಸಿ, ಅವರು ಅದನ್ನು ಪರಿಶೀಲನೆ ಮಾಡಿ ಅವರಿಗೆ ಖುಷಿ ಕೊಟ್ಟರೆ ನಾವು ಅದನ್ನು ಪೂರೈಕೆ ಮಾಡ್ತೀವಿ ಅಂತ.
ಇದರ ಜೊತೆಗೆ ಮಿತ್ರರೇ, ನರೇಂದ್ರ ಮೋದಿ ಅವರನ್ನು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಮಾರ್ಸೆಲ್ಲೆಗೆ ಕರ್ಕೊಂಡು ಹೋಗಿದ್ರು. ಮಾರ್ಸೆಲ್ಲೆ ಎನ್ನುವಂಥದ್ದು ಫ್ರಾನ್ಸ್ನ ಒಂದು ನಗರ, ಅಲ್ಲೊಂದು ಯುದ್ಧ ಸ್ಮಾರಕ ಇದೆ. ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಇಬ್ಬರೂ ನಾಯಕರು ಹುತಾತ್ಮ ಯೋಧರ ಸಮಾಧಿಗಳಿಗೆ ಗೌರವವನ್ನು ಸಲ್ಲಿಸಿದ್ರು. ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ಕೇಳಿದ್ರೆ, ಅಲ್ಲಿರುವಂತಹದ್ದು ಭಾರತದ ವೀರ ಯೋಧರ ಸ್ಮಾರಕಗಳು. ನಿಮಗೆ ಆಶ್ಚರ್ಯ ಆಗಬಹುದು, ಫ್ರಾನ್ಸ್ನಲ್ಲಿ ಯಾಕೆ ಭಾರತದ ವೀರ ಯೋಧರ ಸಮಾಧಿಗಳಿದ್ದಾವೆ, ಭಾರತದ ವೀರ ಯೋಧರು ಫ್ರಾನ್ಸ್ಗೆ ಹೋಗಿ ಯಾಕೆ ಯುದ್ಧ ಮಾಡಿದ್ರು, ಹೀಗೆಲ್ಲ ಪ್ರಶ್ನೆ ಬರ್ತಾ ಇದೆ ಅಲ್ವಾ. ನಿಮಗೆಲ್ಲ ಗೊತ್ತಿರಲಿ ಮಿತ್ರರೇ, 1914ರಿಂದ 1919ರವರೆಗೆ ಮೊದಲ ಮಹಾಯುದ್ಧ ಸಂಭವಿಸಿರುತ್ತೆ. ಈ ಫಸ್ಟ್ ವರ್ಲ್ಡ್ ವಾರ್ನಲ್ಲಿ ಭಾರತದ 1.5 ಮಿಲಿಯನ್ ಸೈನಿಕರು ಭಾಗಿಯಾಗಿದ್ರು. ಇದರಲ್ಲಿ 70,000 ಸೈನಿಕರು ಭಾರತಕ್ಕೆ ವಾಪಸ್ ಬಂದಿಲ್ಲ. ಇದೇ ಕಾರಣದಿಂದ ಯುರೋಪ್ನ ಅನೇಕ ದೇಶಗಳು ಭಾರತದ ಸೈನಿಕರಿಗೆ ಬಹಳ ಗೌರವವನ್ನು ಸಲ್ಲಿಸ್ತವೆ. ಯಾಕೆಂತಂದರೆ ಮೊದಲ ಮಹಾಯುದ್ಧದಲ್ಲಿ ನಮಗೆ ಇವರು ಸಹಾಯ ಮಾಡಿದ್ರು, ಭಾರತದ ವೀರ ಯೋಧರು ನಮಗೋಸ್ಕರವಾಗಿ ಪ್ರಾಣತ್ಯಾಗ ಮಾಡಿದ್ದಾರೆ ಅಂತ. ಅಂತಹ ದೇಶಗಳಲ್ಲಿ ಫ್ರಾನ್ಸ್ ಕೂಡ ಒಂದು. ಮೊದಲ ಮಹಾಯುದ್ಧದ ಸಂದರ್ಭದಲ್ಲಿ ಫ್ರಾನ್ಸ್ನಲ್ಲಿ ಯುದ್ಧ ಮಾಡಿದಂತಹ ಭಾರತೀಯರ ಸೈನಿಕರ ಸಂಖ್ಯೆ 1,00,000ದಷ್ಟಿದೆ. ಅದರಲ್ಲಿ ಫ್ರಾನ್ಸ್ಗೋಸ್ಕರವಾಗಿ ಬಲಿದಾನಗೈದಂತಹ ಭಾರತೀಯ ಸೈನಿಕರ ಸಂಖ್ಯೆ 10,000ದಷ್ಟಿದೆ. ಇದನ್ನು ಇವತ್ತು ಮ್ಯಾಕ್ರೋನ್ ಕೂಡ ನೆನಪು ಮಾಡಿಕೊಂಡಿದ್ದಾರೆ. ಹೀಗೆ ಮಡಿದಂತಹ ಸೈನಿಕರಿಗೆ ಫ್ರಾನ್ಸ್ನ ಮಾರ್ಸೆಲ್ಲೆ ಎನ್ನುವಂತಹ ನಗರದಲ್ಲಿ ಒಂದು ದೊಡ್ಡದಾದಂತಹ ಸ್ಮಾರಕವನ್ನು ನಿರ್ಮಾಣ ಮಾಡಲಾಗಿದೆ. ಈಗ ಮ್ಯಾಕ್ರೋನ್ ಹೇಳ್ತಾ ಇದ್ದಾರೆ, ಈ ಮಾರ್ಸೆಲ್ಲೆ ಮತ್ತು ಭಾರತದ ಸಂಬಂಧ ಬಹಳ ಗಟ್ಟಿಯಾಗಿದೆ, ಇದನ್ನು ಇನ್ನಷ್ಟು ಗಟ್ಟಿ ಮಾಡಬೇಕು, ಮಾರ್ಸೆಲ್ಲೆ ನಗರದೊಂದಿಗೆ ಭಾರತದ ಮುಂಬೈಯನ್ನು ಜೋಡಿಸಬೇಕು ಅಂತ ಅವರೊಂದು ಪ್ಲಾನ್ ಅನ್ನು ಸಿದ್ಧ ಮಾಡಿಕೊಂಡು ನರೇಂದ್ರ ಮೋದಿ ಅವರ ಮುಂದೆ ಪ್ರೆಸೆಂಟ್ ಮಾಡಿದ್ದಾರೆ. ಮಿತ್ರರೇ, ಇದು ಬಹಳ ದೊಡ್ಡದಾದಂತಹ ಪ್ಲಾನ್. ಅದೇನು ಕೇಳಿದ್ರೆ, ನಿಮಗೆಲ್ಲ ಗೊತ್ತು IMEC ಕಾರಿಡಾರ್ ಬಗ್ಗೆ. ಭಾರತದಲ್ಲಿ ನಡೆದಂತಹ G20 ಸಮಾವೇಶದಲ್ಲಿ ಭಾರತ ಇದನ್ನು ಪ್ರಸ್ತಾಪ ಮಾಡಿತು, ಇದಕ್ಕೆ ಅನುಮೋದನೆ ಕೂಡ ಸಿಕ್ಕಿದೆ. ಈಗ ಪಶ್ಚಿಮ ಏಷ್ಯಾದಲ್ಲಿ ಯುದ್ಧದ ಕಾರಣದಿಂದಾಗಿ ಇದಕ್ಕೆ ಸ್ವಲ್ಪ ಹಿನ್ನಡೆ ಆಗಿರಬಹುದು. ಇವತ್ತಲ್ಲ ನಾಳೆ ಈ ಕಾರಿಡಾರ್ ರೂಪುಗೊಳ್ಳುತ್ತೆ. ಈಗ ಫ್ರಾನ್ಸ್ನ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಹೇಳ್ತಾ ಇದ್ದಾರೆ, ಈ IMEC ಕಾರಿಡಾರ್ ಮೂಲಕವಾಗಿ ನೀವು ಯುರೋಪನ್ನು ತಲುಪೋದಕ್ಕೆ ಬಯಸ್ತಾ ಇದ್ದೀರಲ್ಲ, ಇದನ್ನು ನೀವು ಫ್ರಾನ್ಸ್ಗೂ ಕೂಡ ಎಕ್ಸ್ಟೆಂಡ್ ಮಾಡಿ, ನೇರವಾಗಿ ಫ್ರಾನ್ಸ್ನೊಂದಿಗೆ ಸಂಬಂಧವನ್ನು ಸಾಧಿಸಿ. ಅದು ಭಾರತದ ಅಹಮದಾಬಾದ್ ಇರಬಹುದು ಅಥವಾ ಮುಂಬೈ ಇರಬಹುದು, ಈ ಯಾವುದೇ ನಗರದಿಂದ ಫ್ರಾನ್ಸ್ನ ಮಾರ್ಸೆಲ್ಗೆ ಸಂಪರ್ಕ ಕಲ್ಪಿಸುವಂತಹ ಯೋಜನೆ ಇದಾಗಬೇಕು ಅಂತೇಳಿ ಅವರು ಭಾರತಕ್ಕೊಂದು ಪ್ರಪೋಸಲ್ ಇಟ್ಟಿದ್ದಾರೆ. ನರೇಂದ್ರ ಮೋದಿ ಅವರು ಕೂಡ ಇದನ್ನು ಒಪ್ಕೊಂಡಿದ್ದಾರೆ. ಹೌದು, ಆಗಬಹುದು, ನಮಗೆ ಲಾಭ ಆಗೋದಾದರೆ ನಾವು ಇದನ್ನು ಕೈಗೆತ್ತಿಕೊಳ್ತೀವಿ ಅಂತ. ಭಾರತ ಈಗಾಗಲೇ ರೂಪಿಸಿರುವಂತಹ IMEC ಕಾರಿಡಾರ್ನ ನೀಲನಕಾಶೆ ಹೇಗಿದೆ ಕೇಳಿದ್ರೆ, ಭಾರತದ ಮುಂಬೈಯಿಂದ ನೇರವಾಗಿ UAEಗೆ ತಲುಪುವಂತಹದ್ದು, UAEಯಿಂದ ಸೌದಿ ಅರೇಬಿಯಾ, ಸೌದಿ ಅರೇಬಿಯಾದಿಂದ ಜೋರ್ಡಾನ್, ಜೋರ್ಡಾನ್ನಿಂದ ಇಸ್ರೇಲ್ನ ಹೈಫಾ ಬಂದರಿನ ಮೂಲಕ ಮೆಡಿಟರೇನಿಯನ್ ಸಿ ಮಾರ್ಗವಾಗಿ ಇಟಲಿಯನ್ನು ತಲುಪುವಂತಹದ್ದು, ಇಟಲಿ ಮೂಲಕವಾಗಿ ಯುರೋಪ್ನ ಸಂಪರ್ಕವನ್ನು ಸಾಧಿಸುವಂತಹ ಯೋಜನೆ ಇದು. ಈಗ ಫ್ರಾನ್ಸ್ ಏನು ಆಫರ್ ಮಾಡ್ತಾ ಇದೆ ಅಂತಂದ್ರೆ, ನೀವು ಇಟಲಿ ಮೂಲಕ ಯುರೋಪನ್ನು ತಲುಪ್ತೀರಿ, ನಿಜ, ಅದು ನಿಮಗೆ ಲಾಭ ಆದರೆ ನೀವು ಮಾಡ್ಕೊಳ್ಳಿ. ಜೊತೆಗೆ ಇಟಲಿ ತಲುಪೋದಕ್ಕೆ ಮುಂಚೆಯೇ ನೀವು ನೇರವಾಗಿ ಫ್ರಾನ್ಸನ್ನು ಕೂಡ ತಲುಪಬಹುದು. ಫ್ರಾನ್ಸ್ನ ಮಾರ್ಸೆಲ್ಲೆ ನಗರಕ್ಕೆ ನೀವೇನಾದರೂ ತಲುಪಿದ್ದೆ ಆದರೆ ಇಲ್ಲಿಂದ ನೀವು ಜರ್ಮನಿಯನ್ನು ಕೂಡ ರೀಚ್ ಆಗಬಹುದು, ಪೋಲೆಂಡನ್ನು ರೀಚ್ ಆಗಬಹುದು, UKಯನ್ನು ರೀಚ್ ಆಗಬಹುದು. ಭಾರತ ಯುರೋಪನ್ನು ರೀಚ್ ಆಗೋದಕ್ಕೆ ಇದು ಬಹಳ ಸೂಕ್ತವಾದ ಮಾರ್ಗ ಅಂತ ಹೇಳಿ ಈಗ ಫ್ರಾನ್ಸ್ ಹೇಳ್ತಾ ಇದೆ. ಇದಕ್ಕೆ ಅವರು ಹೆಸರು ಕೊಟ್ಟಿದ್ದಾರೆ ಮಾರ್ಸೆಲ್ಲೆ ಟು ಮುಂಬೈ ಕಾರಿಡಾರ್ ಅಂತ. ನರೇಂದ್ರ ಮೋದಿ ಅವರು ಕೂಡ ಬಹಳ ಖುಷಿಯಾಗಿದ್ದಾರೆ. ಯಾರು ತಾನೇ ಬೇಡ ಅಂತಾರೆ. ಇತ್ತೀಚಿನ ವರ್ಷಗಳಲ್ಲಿ ಫ್ರಾನ್ಸ್ ಭಾರತಕ್ಕೆ ತೀರಾ ಹತ್ತಿರ ಆಗ್ತಾ ಇದೆ. ನೀವೇ ನೋಡ್ತಾ ಇದ್ರಿ, ನರೇಂದ್ರ ಮೋದಿ ಅವರು ಫ್ರಾನ್ಸ್ಗೆ ಹೋದಂತಹ ಸಂದರ್ಭದಲ್ಲಿ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ನಡೆದುಕೊಂಡಂತಹ ರೀತಿ, ನರೇಂದ್ರ ಮೋದಿ ಅವರಿಗೆ ಅವರು ಕೊಟ್ಟಂತಹ ಆತಿಥ್ಯ, ಇದನ್ನೆಲ್ಲ ನೋಡಿದಾಗಲೇ ಗೊತ್ತಾಗುತ್ತೆ ಫ್ರಾನ್ಸ್ಗೆ ಇವತ್ತು ಭಾರತ ತೀರಾ ಅನಿವಾರ್ಯವಾದಂತಹ ಪಾರ್ಟ್ನರ್ ಆಗಿದೆ ಅಂತ. ಯಾಕಂದ್ರೆ ಫ್ರಾನ್ಸ್ ಕೂಡ ಇವತ್ತು ಒಂದು ಸಂಕಷ್ಟದ ಸಮಯದಲ್ಲಿದೆ. ಈ ಬಗ್ಗೆ ಫ್ರಾನ್ಸ್ನ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಂತ, ಇವತ್ತು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ನಾನು, ಫ್ರೆಂಚ್ನ ಅಧ್ಯಕ್ಷನಾದಂಥ ನಾನು, ಸೇಮ್ ಪ್ರಾಬ್ಲಮ್ ಅನ್ನು ಎದುರಿಸ್ತಾ ಇದ್ದೀವಿ. ಏನದು ಪ್ರಾಬ್ಲಮ್ ಕೇಳಿದ್ರೆ, ಇವತ್ತು ನಮಗೆ ಅಮೆರಿಕ ಬೇಕು, ಅಮೆರಿಕದೊಂದಿಗೆ ನಾವು ಸಂಬಂಧವನ್ನು ಚೆನ್ನಾಗಿಟ್ಕೊಳ್ಳೋದಕ್ಕೆ ಬಯಸ್ತೀವಿ. ಹಾಗಂತ ನಾವು ಚೈನಾವನ್ನು ಬಿಡೋದಕ್ಕೆ ಸಿದ್ಧ ಇಲ್ಲ. ಚೈನಾದೊಂದಿಗೂ ಕೂಡ ನಮ್ಮ ಜನರಿಗೆ ಲಾಭ ಆಗುವಂಥ ವ್ಯಾಪಾರವನ್ನು ನಾವು ನಡೆಸ್ತೀವಿ. ನಾವು ಯಾರ ಮೇಲೂ ಕೂಡ ಪೂರ್ಣವಾಗಿ ನಿರ್ಭರರಾಗೋದಕ್ಕೆ ಇಷ್ಟಪಡೋದಿಲ್ಲ. ಪೂರ್ಣವಾಗಿ ನಿರ್ಭರರಾಗೋದು ಅಂತಂದ್ರೆ ಅವಲಂಬಿತರಾಗೋದು. ಈಗ ಯಾವುದೋ ಒಂದು ವಿಚಾರಕ್ಕೆ ನಾವು ಪೂರ್ಣವಾಗಿ ಅಮೆರಿಕವನ್ನೇ ಆಶ್ರಯಿಸೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಹಿತಾಸಕ್ತಿಗೆ ಅನುಸಾರವಾಗಿ ನಾವು ಕೆಲಸ ಮಾಡಬೇಕಾಗುತ್ತೆ ಅಂತ ಫ್ರಾನ್ಸ್ನ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಹೇಳಿದ್ದಾರೆ. ಇಲ್ಲಿ ನರೇಂದ್ರ ಮೋದಿ ಮತ್ತು ನನ್ನ ಸ್ಥಿತಿ ಸೇಮ್ ಆಗಿದೆ ಅಂತ ಅವರು ಹೋಲಿಕೆ ಮಾಡ್ಕೊಂಡಿದ್ದಾರೆ. ಒಂದು ಹಂತದಲ್ಲಿ ಹೌದು ಅಂತ ಅನ್ಸುತ್ತೆ. ಭಾರತಕ್ಕೂ ಕೂಡ ಅಂತಹದೇ ಪರಿಸ್ಥಿತಿ ಇದೆ. ನಮಗೆ ಚೈನಾ ಮೇಲಿಲ್ಲ, ರಷ್ಯಾ ಮತ್ತು ಅಮೆರಿಕದ ಸಂಬಂಧವನ್ನು ಬ್ಯಾಲೆನ್ಸ್ ಮಾಡುವಂತಹ ಅನಿವಾರ್ಯತೆ ಭಾರತಕ್ಕಿದೆ. ಇದನ್ನು ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಆ ರೀತಿಯಾಗಿ ಹೇಳ್ಕೊಂಡಿದ್ದಾರೆ. ಫ್ರಾನ್ಸ್ಗೆ ಯಾಕೆ ಆ ರೀತಿಯ ಗೊಂದಲ? ಫ್ರಾನ್ಸ್ ಇವತ್ತು ಅಮೆರಿಕದ ಜೊತೆಗೆ ಅಷ್ಟೊಂದು ಸ್ನೇಹವನ್ನು ಹೊಂದಿದೆಯಲ್ಲ ಅಂತ ಕೆಲವರಿಗೆ ಪ್ರಶ್ನೆ ಬರಬಹುದು. ಮಿತ್ರರೇ, ಸ್ನೇಹ ಏನೋ ಇದೆ, ಆದರೆ ಫ್ರಾನ್ಸ್ಗೆ ಒಂದು ಭಯವೂ ಕೂಡ ಇದೆ. ಯಾಕೆ ಅಂತಂದರೆ ಅಮೆರಿಕದ ಇತ್ತೀಚಿನ ವರ್ಷಗಳ ನಡವಳಿಕೆ ಇದೆಯಲ್ಲ, ಫ್ರಾನ್ಸ್ಗೆ ತೃಪ್ತಿ ಕೊಡ್ತಾ ಇಲ್ಲ. ಅಮೆರಿಕ ಏನು
ಹೇಳುತ್ತೆ, ನಾವು ನ್ಯಾಟೋದ ಬಗ್ಗೆ ಅಷ್ಟು ಆಸಕ್ತಿಯನ್ನು ಹೊಂದಿಲ್ಲ. ಟ್ರಂಪ್ ನೇರವಾಗಿ ಹೇಳ್ತಾ ಇದ್ದಾರೆ, ನ್ಯಾಟೋ ಯಾಕೆ ಬೇಕು ನಮಗೆ, ನ್ಯಾಟೋ ನಮಗೆ ಸುಮ್ಮನೆ ಖರ್ಚು ಮಾಡಿಸೋದಕ್ಕಿರುವಂತಹ ಒಂದು ಕೂಟ ಅಂತ. ನಾಳೆ ನ್ಯಾಟೋವನ್ನು ಟ್ರಂಪ್ ಏನಾದರೂ ಇನ್ನಷ್ಟು ವೀಕ್ ಮಾಡೋದಕ್ಕೆ ಶುರು ಮಾಡಿದ್ರೆ ಫ್ರಾನ್ಸ್ ತನ್ನ ರಕ್ಷಣೆಯನ್ನು ತಾನೇ ಮಾಡಿಕೊಳ್ಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಅದಕ್ಕೋಸ್ಕರವಾಗಿ ಫ್ರಾನ್ಸ್ ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲೇ ಅವರಿಗೆ ಭಾರತದ ಪಿನಾಕದ ಬಗ್ಗೆ ಇಂಟ್ರೆಸ್ಟ್ ಬಂದಿರುವಂಥದ್ದು. ನಾವು ಬೇರೆ ಬೇರೆ ಟೆಕ್ನಾಲಜಿಯನ್ನು ಹೊಂದಿರಬೇಕು, ಕೇವಲ ಅಮೆರಿಕದ ಟೆಕ್ನಾಲಜಿ ಅಥವಾ ಇನ್ಯಾವುದೋ ದೇಶದ ಟೆಕ್ನಾಲಜಿ ಅಂತ ನಾವು ಕೂತ್ಕೊಂಡಿರಬಾರ್ದು, ಹೀಗಂತ ಫ್ರಾನ್ಸ್ಗೆ ಅನಿಸೋದಕ್ಕೆ ಶುರುವಾಗಿದೆ. ಇನ್ನೊಂದು ಕಡೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹೇಳ್ತಾರೆ, ಇವತ್ತು ಫ್ರಾನ್ಸ್ ಮತ್ತು ಭಾರತದ ಸಂಬಂಧ ಹೇಗಿದೆ ಅಂತಂದರೆ ರಾಮ ಲಕ್ಷ್ಮಣರ ಸಂಬಂಧ ಇದ್ದಂತೆ. ಫ್ರಾನ್ಸ್ ಯಾವತ್ತಿದ್ರೂ ಕೂಡ ಭಾರತದ ಪಾಲಿಗೆ ಲಕ್ಷ್ಮಣ ಇದ್ದಂತೆ. ನೀವು ಇಡೀ ರಾಮಾಯಣದಲ್ಲಿ ರಾಮ ಲಕ್ಷ್ಮಣರನ್ನ ಬೇರೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಲಕ್ಷ್ಮಣ ಇಲ್ಲದೆ ರಾಮ ಅಪೂರ್ಣನಾಗ್ತಾನೆ. ಲಕ್ಷ್ಮಣನಿಗೆ ಶಕ್ತ್ಯಾಯುಧ ತಾಗಿ ಮೂರ್ಛೆ ಹೋದಂತಹ ಸಂದರ್ಭದಲ್ಲಿ ಹನುಮಂತ ಇನ್ನೂ ಸಹ ಸಂಜೀವಿನಿಯನ್ನ ತಂದಿರೋದಿಲ್ಲ. ಆ ಸಂದರ್ಭದಲ್ಲಿ ರಾಮ ಒಂದು ಮಾತು ಹೇಳ್ತಾನೆ, ಜಗತ್ತಿನ ಎಲ್ಲಾ ಕಡೆ ಹುಡುಕಿದ್ರೆ ಇನ್ನೊಬ್ಬ ಸೀತೆಯನ್ನ ನೀವು ಹುಡುಕಿ ತರಬಹುದು, ಅಂದ್ರೆ ಸೀತೆಗೆ ಸರಿಸಮವಾದವಳು ಇನ್ನೊಬ್ಳು ಸಿಗಬಹುದು, ಆದರೆ ಲಕ್ಷ್ಮಣನಂತಹ ಇನ್ನೊಬ್ಬ ವ್ಯಕ್ತಿ, ಅಂತಹ ತಮ್ಮ ನನಗೆ ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ರಾಮ ಹೇಳ್ತಾನೆ. ಅಂದರೆ ರಾಮ ಲಕ್ಷ್ಮಣನಿಗೆ ಕೊಟ್ಟಂತಹ ಪ್ರಶಂಸೆ ಅದು. ಅದೇ ರೀತಿಯಾಗಿ ಇವತ್ತು ಭಾರತ ಹೇಳ್ತಾ ಇದೆ, ನಮ್ಮ ಮತ್ತು ಫ್ರಾನ್ಸ್ನ ಸಂಬಂಧ ರಾಮ ಲಕ್ಷ್ಮಣರ ಸಂಬಂಧ ಇದ್ದಂತೆ ಅಂತ. ಅಷ್ಟರ ಮಟ್ಟಿಗೆ ಭಾರತ ಮತ್ತು ಫ್ರಾನ್ಸ್ ಒಂದಾಗಿ ಹೋಗೋದಕ್ಕೆ ನಿರ್ಧಾರ ಮಾಡ್ತಾ ಇದ್ದಾವೆ. ಇದು ಮಿತ್ರರೇ ಭವಿಷ್ಯದಲ್ಲಿ ಭಾರತಕ್ಕೆ ಬಹಳ ದೊಡ್ಡ ಲಾಭವನ್ನು ತಂದು ಕೊಡೋದರಲ್ಲಿ ಯಾವುದೇ ಡೌಟ್ ಇಲ್ಲ. ನಿಮಗೆ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ, ಭಾರತ ಇವತ್ತು ಫೈಟರ್ ಜೆಟ್ಗಳ ತಯಾರಿಕೆಯಲ್ಲಿ ಬಹಳ ಹಿಂದುಳಿತಾ ಇದೆ. ನಮಗೆ ಇನ್ನೊಂದು ದೇಶದ ಸಹಕಾರ ಈ ವಿಚಾರದಲ್ಲಿ ಬಹಳ ಮುಖ್ಯವಾಗಿದೆ. ಅಮೆರಿಕ ಅಂತೂ ನಮಗೇನೋ ಹೆಲ್ಪ್ ಮಾಡುವಂತಹ ಸ್ಥಿತಿಯಲ್ಲಿಲ್ಲ, ಅವರು ಮಾಡೋದೂ ಇಲ್ಲ. ಈ ಫೈಟರ್ ಜೆಟ್ ವಿಚಾರದಲ್ಲಿ ನಾವು ಯಾರಿಂದ ನಿರೀಕ್ಷೆ ಮಾಡಬಹುದು ಅಂತಂದ್ರೆ, ಒಂದು ರಷ್ಯಾ, ಇನ್ನೊಂದು ಫ್ರಾನ್ಸ್. ಇವರಿಬ್ಬರಲ್ಲಿ ಯಾರು ಬೇಕಾದರೂ ನಮಗೆ ಟೆಕ್ನಾಲಜಿಯನ್ನು ಟ್ರಾನ್ಸ್ಫರ್ ಮಾಡಬಹುದು. ಹೀಗಾಗಿ ಭಾರತ ಫ್ರಾನ್ಸ್ ಮೇಲೂ ಕೂಡ ತನ್ನ ನಿರೀಕ್ಷೆಯನ್ನು ಜಾಸ್ತಿ ಮಾಡಿಕೊಳ್ತಾ ಇದೆ. ಇದೇ ಸಮಯದಲ್ಲಿ ಫ್ರಾನ್ಸ್ಗೂ ಕೂಡ ಭಾರತದ ಅನಿವಾರ್ಯತೆ ಹೆಚ್ಚಾಗ್ತಾ ಇದೆ. ಮಿತ್ರರೇ, ಈ ಎಲ್ಲ ಡೆವಲಪ್ಮೆಂಟ್ಗಳ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.